ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಅಳಿದಿರೋ ಬಂದರೆ ಒಂದು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ನಮಗೆ ಸೈಟ್ ಬೇಕು ಅಷ್ಟೇ. ನಮಗೆ ಸಿದ್ದರಾಮಯ್ಯ, ಎಸ್ ಸಿ ಮಾದೇವಪ್ಪ ಅವರೇ ಬರ್ಬೇಕು. ನಮಗೆ ನಮ್ಮ ಸಮಸ್ಯೆ ಕೇಳಬೇಕು, ಏನಾಗಿದೆ ಅಂತ ಕೇಳಬೇಕು ಅವರೇ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ತೀನಿ. ಇದೇ ಟಿ ನರಸೀಪುರ ತಾಲೂಕು ಗೋಪಾಲಪುರ ಗ್ರಾಮದ ನಿವಾಸಿಯಾಗಿದ್ದೀನಿ. ನಾವು ಹುಟ್ಟದ ಕಾಲದಿಂದನೂ ಇಲ್ಲಿ ಒಂದೊಂದು ಕುಟುಂಬದಲ್ಲಿ 5 ಜನ ಕುಟುಂಬ ವಾಸವಾಗಿದ್ದಾರೆ. ಹಾಗಾಗಿ ನಾವು ಹಿಂದಿನ ಕಾಲದಿಂದಲೂ ಇದು ನಮ್ಮದೇ ಜಾಗ ಅಂದ್ಕೊಂಡು ಆ ಮುನ್ಸೂಚನೆಯಿಂದ ಇಲ್ಲಿ ವಾಸ ಮಾಡ್ಕೊಂಡು ವಿಧಿವಿಧಾನಗಳ ಸಂಸ್ಕಾರಗಳನ್ನೆಲ್ಲ ಇಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಜನಗಳಿಗೆ ಏನಾಗೋಯ್ತು, ಕೆಲವು ಕ್ರೀಡಾಂಗಣಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾವಾಗ ಚಾಲನೆಗಳನ್ನ ಶುರು ಮಾಡಿದ್ರು, ಹಾಗಾಗಿ ಜನಗಳಲ್ಲಿ ಆತಂಕ ಶುರು ಆಯಿತು. ಇದೇನಪ್ಪ ಈ ಥರ ನಾವು ವಾಸಿಸಬೇಕು ಅಂತ ಇರೋ ಜಾಗನ ಬೇರೆಕ್ಕೆ ವಶಪಡಿಸ್ಕೊಬಿಡ್ತಾರೋ ಅಂತಂದ್ಬಿಟ್ಟು ಅದಕ್ಕೇನಾದರೂ ಇದಾಗತ್ತಾ ಅಂತೇಳಿ ನಮ್ಮ ಜನಗಳು ಭಯಭೀತರಾಗಿ ಸುತ್ತ ತಂತಿ ಬೇಲಿಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಕಳೆದ ಅಶ್ವಿನ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಸೆಷನಲ್ಲಿ ಚರ್ಚೆ ಮಾಡಿ ಇದು ಸರ್ವೆ ನಂಬರ್ 7 ಯಾರಿಗೆ ಸೇರಬೇಕು, ಇದ್ರ ಕೂಲಂಕುಷವಾಗಿ ವರದಿ ಕೊಡಿ ಅಂತ ಕೇಳಿದರು ಸೆಷನ್ನಲ್ಲಿ. ಹಾಗಾಗಿ ಅದು ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಜಿಲ್ಲಾಧಿಕಾರಿಗಳಿಗೆ ಬಂದು, ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ಗೆ ಬಂದು, ತಹಸೀಲ್ದಾರ್ ಪುರಸಭೆಗೆ ಬಂದು, ಪುರಸಭೆಯಿಂದ ಪುನಃ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸೆಷನ್ಲಿ ಚರ್ಚೆಯಾಗಿ ಇದ್ರ ಸಂಬಂಧ ಸರ್ವೆ ನಂಬರ್ 7 ಸಂಬಂಧಪಟ್ಟಂಗೆ ಸರ್ಕಾರದ ಯಾವುದೇ ದಾಖಲಾತಿ ಇಲ್ಲ ಅಂತ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಹಿಂದೆ ಫ್ಲಡ್ಡಿಂಗ್ ಆಗೋ ಟೈಮಲ್ಲಿ, ಪ್ರವಾಹ ಸಂತ್ರಸ್ತರ ಟೈಮಲ್ಲಿ ಬೇರೆ ಬೇರೆ ಶ್ರೀರಾಮ ಕಾಲೋನಿ ಆಗ್ಬೋದು, ಇಂದಿರಾ ಕಾಲೋನಿ ಆಗ್ಬೋದು, ಮುರುಘನ್ ಟಾಕೀಸ್ ಪಕ್ಕ ಇರೋ ಕಾಲೋನಿಗಳಲ್ಲಿ, ಪೇಟೆಗೆರೆ ಕಾಲೋನಿಗಳಲ್ಲಿ ಎಲ್ಲ ಜನಗಳಿಗೂ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದಾರೆ. ಆದರೆ ಪರಿಶಿಷ್ಟ ಜಾತಿಯ ಮಾದಿಗ ಕೋಮಿಗೆ ಮಾತ್ರ ಒಂದೇ ಒಂದು ಸೈಟ್ನ ಮಾತ್ರ ನಿಗದಿತವಾಗಿ ಹಂಚಿಕೆ ಮಾಡಿರಲಿಲ್ಲ. ಕಾರಣ ಯಾಕೆ ಅಂತಂದರೆ, ಸರ್ವೆ ನಂಬರ್ 7 ಈ ಜನಗಳಿಗೆ ಒತ್ತಾಸೆ ಆಗಿರೋದ್ರಿಂದ ಇದೇ ಜಾಗದಲ್ಲಿ ಇವ್ರಿಗೆ ನಿವೇಶನಗಳನ್ನ ನೀಡಬೇಕು ಅನ್ನೋ ಇದರಿಂದ ಹಾಗಾಗಿ ಬೇರೆ ಕಡೆ ನಿವೇಶನಗಳನ್ನು ಹಂಚಿಕೆ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ. ಹಾಗಾಗಿ ಒಕ್ಕೂರ್ಲಾಗಿ ಜನಗಳು ಏನು ಕೇಳ್ಕೊತಾರೆ, ಸನ್ಮಾನ್ಯ ಶಾಸಕರಲ್ಲಿ ಆಗಿ ಯತೀಂದ್ರ ಸಿದ್ದರಾಮಯ್ಯ ಹತ್ರ, ಈಗ ತೀರಾ ಯಾರು ಬಡ ಕುಟುಂಬದಲ್ಲಿದ್ದಾರಲ್ಲ, ಹಾಗಾಗಿ ಅವ್ರಿಗೆ ನಿವೇಶನಗಳಿಗೆ ಹಂಚಿಕೆ ಮಾಡಬೇಕು. ಈ ಹಂಚಿಕೆ ಮಾಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ನಮ್ಮ ಗ್ರಾಮಸ್ಥರಾಗಿ ಒಕ್ಕೂರ್ಲಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಸುಮಾರು 60 ವರ್ಷಗಳಿಂದ ಹಿಂದೆ ನಮ್ಮ ಎನ್ರಾಚನವರು ಈ ಜಾಗನ ನಮ್ಮ ಗೋಪಾಲಪುರ ಮಾದಗ ಜನಗಳಿಗೆ ಮಾತ್ರ ಅಂತಂದ್ಬಿಟ್ಟು ಅಕ್ವೈರ್ ಮಾಡಿ ಬಿಟ್ಟಿದ್ರು. ಅಂದಿನಿಂದಲೂ ಇದು ಹಂಗೇ ಉಳ್ಕೊಂಡ್ ಬಂದಿದೆ. ಕಾರಣಾಂತರಗಳಿಂದ ಇಲ್ಲೇ ನಮ್ಮ ರಾಜಕೀಯ ಇದರಿಂದ ಇಲ್ಲಿ ವ್ಯತ್ಯಾಸಗಳಾಗಿ ಇಲ್ಲಿ ಇದೇ ತಾತ್ಕಾಲಿಕ ಅಲ್ಲೇ ನಿಂತಿದೆ ಅದು. ಆದ್ರಿಂದ ನಾವು ಏನಂತಂದ್ರೆ, ನಾವು ಇದು ನಮ್ಮ ಜಾಗ ಅಂತಂದ್ಬಿಟ್ಟು ಈಗ ಎಲ್ಲ ನಾವು ಹಾಕೊಂಡು ನಾವೆಲ್ಲ ಇಲ್ಲೇ ಮನೆಗಳು ಕಟ್ಕೋಬೇಕು ಅಂತಂದ್ಬಿಟ್ಟು ನಾವು ಇಲ್ಲೇ ವಾಸವಾಗಿದ್ದೀವಿ. ಈಗ ಇದಕ್ಕೆ ನಮಗೆ ಸರ್ಕಾರದ ವತಿಯಿಂದ ನಮಗೆ ನಿವಾಸಗಳನ್ನ ಹಂಚಿಕೆ ಮಾಡಿ ಇಲ್ಲಿ ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು. ಇದು ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಇದು ನಾಳೆಯಿಂದನೇ ಇಲ್ಲಿ ಪ್ರವೃತ್ತಿಯಾಗಿ ನಮಗೆ ಮೂಲಭೂತ ಸೌಕರ್ಯನ ಕೊಡಬೇಕು ಅಂತ ನಾವು ಎಲ್ಲರನ್ನೂ ನಾವು ಕೇಳ್ಕೊತಿದ್ದೀವಿ. ಜೊತೆಗೆ ಇಲ್ಲಿ ಎಲ್ಲ ತುಂಬ ಬಡವರು ಇದ್ದಾರೆ. ಒಂದೊಂದು ಕುಟುಂಬದಲ್ಲಿ, ಒಂದೊಂದು ಮನೆಯಲ್ಲಿ 4-5 ಕುಟುಂಬ ವಾಸ ಮಾಡ್ತಾ ಇದ್ದಾರೆ. ಇರೋಕ್ಕೆ ಜಾಗ ಇಲ್ಲ. ಅವರು ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಅಳಿದಿರೋ ಬಂದರೆ ಒಂದು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಅದರಿಂದ ನಾವು ಎಲ್ಲರಿಗೂ ತಕ್ಷಣ ನಮಗೆ ಈ ನಿವೇಶನಗಳ ರೂಪವಾಗಿ ನಮ್ಗೆ ಕೊಟ್ಟು ನಮ್ಗೆ ಮೂಲಭೂತ ಸೌಕರ್ಯನ ಮಾಡಿಕೊಡ್ಬೇಕು ಅಂತ ನಾವು ಕೈ ಮುಗಿದು ಕೇಳ್ಕೊತಿದ್ದೀವಿ. ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ನಮ್ಗೆ. ಇಲ್ಲಿ ಇದು ನಮ್ದೇ ಜಾಗ. 60 ವರ್ಷದಿಂದ ಇದನ್ನ ನಾವೇ ಕಾದಿರೋದು, ಇದನ್ನ ಇಷ್ಟು ದಿನ ಗಂಟು ಇದನ್ನ ನಾವೇ ನೋಡ್ಕೊಂಡಿರೋದು ನಮ್ದೇ. ಇದು ಇಲ್ಲಿಗೆ ಅವ್ರನ್ನ ನಾವು ಕೇಳ್ತಿರೋದೇನಂದ್ರೆ, ರೋಡ್ ಬೇಕು, ಇಲ್ಲಿಗೆ ನೀರ್ ಬೇಕು, ಕರೆಂಟ್ ಬೇಕು, ಇಷ್ಟನ್ನ ಅವ್ರು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ಇಲ್ಲಿ ಯಾರ ಹತ್ರನೂ ಭಿಕ್ಷೆ ಬೇಡ್ತಾ ಇಲ್ಲ. ಇದು ನಮ್ದೇ ಜಾಗ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಇಲ್ಲಿ ಬಂದು ಇಲ್ಲಿ ಏನಿದೆ, ಏನು ಕುಂದುಕೊರತೆಗಳು ಏನಿದೆ ಅದನ್ನ ನೋಡಿ ಅವರು ಬಗೆಹರಿಸಬೇಕು ಹೊರತು ಬೇರೆ ಇನ್ಯಾವ್ದ ಹತ್ರ ನಾವು ಇನ್ನೇನು ಅವ್ರ ಹತ್ರ ಬೇಡಕ್ಕೆ ಏನು ಕೇಳ್ತಿಲ್ಲ. ನಾವು ಜಾಗ ಕೇಳ್ತೀವಿ, ಎಲ್ಲೂ ಬೇರೆ ಒಂದು ಜಾಗ ಕೊಡಿ ಅಂತ ನಾವೆಲ್ಲೂ ಕೇಳ್ತಿಲ್ಲ ಅವ್ರನ್ನ. ನಮ್ದೇ ಜಾಗ ಇದೆ, ನಮ್ದೇ ಜಾಗದಲ್ಲಿ ಬಂದು ಅವರು ನಮ್ಮ ಜಾಗಕ್ಕೆ ಏನ್ ಸೌಲಭ್ಯಗಳನ್ನ ಕೊಡಬೇಕು ಅದನ್ನ ಕೊಡಬೇಕು ಹೊರತು ಬೇರೆ ನಾವು ಅವ್ರ ಹತ್ರ ಯಾವುದೇ ಭಿಕ್ಷೆಗಳನ್ನ ಕೇಳ್ತಾ ಇಲ್ಲ ನಾವು.